ಬೆಂಗಳೂರಿನ ಸೌಂದರ್ಯ ಮತ್ತು ನೈರ್ಮಲ್ಯವನ್ನ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ ಜಂಟಿಯಾಗಿ ಒಂದು ಅಭೂತಪೂರ್ವ ಜಾಗೃತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು. ಜಿಬಿಎ ಪಶ್ಚಿಮ ವಿಭಾಗದ ಆಯುಕ್ತರಾದ ರಾಜೇಂದ್ರರವರ ನೇತೃತ್ವದಲ್ಲಿ ಇಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಗೋಡೆಗೆ ಬಣ್ಣ ಬಳಿಯುವ ಮೂಲಕ ಕಸ ಎಲ್ಲೆಂದರಲ್ಲಿ ಹಾಕಬಾರದು ಎಂಬ ಸಂದೇಶವನ್ನ ನೀಡಿದರು. ನಗರದಲ್ಲಿ ಹೆಚ್ಚುತ್ತಿರುವ ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಮತ್ತು ಸಾರ್ವಜನಿಕರಲ್ಲಿ ನೇರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ವಿಶಿಷ್ಟ ಸಹಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ನಾಗರಿಕನು ತನ್ನ ನಗರದ ಸ್ವಚ್ಛತೆಗೆ ಶ್ರಮಿಸಬೇಕು ಎಂಬ ಸಂದೇಶದೊಂದಿಗೆ ಪ್ರಮುಖವಾಗಿ 4 ಪ್ರತಿಜ್ಞೆಗಳನ್ನು ತೆಗೆದುಕೊಳ್ಳಲಾಯಿತು. ನಾನು ಎಲ್ಲೆಂದರಲ್ಲಿ ಕಸ ಹಾಕುವುದಿಲ್ಲ, ನಾನು ಏಕ ಬಳಕೆಯ ಪ್ಲಾಸ್ಟಿಕ್ ಬಳಸುವುದಿಲ್ಲ, ನಾನು ಕಸವನ್ನ ಹಸಿ ಮತ್ತು ಒಣ ಕಸವಾಗಿ ವಿಂಗಡಣೆ ಮಾಡಿ ಪಾಲಿಕೆಯ ವಾಹನಕ್ಕೆ ಮಾತ್ರ ನೀಡುತ್ತೇನೆ, ನಮ್ಮ ಕಸ ನಮ್ಮ ಜವಾಬ್ದಾರಿ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ವಿನೂತನವಾಗಿ ಕಾರ್ಯಕ್ರಮವನ್ನ ನಡೆಸಿದ್ರು. ಜನರಿಂದ ನೇರವಾಗಿ ಸಹಿ ಪಡೆಯುವ ಮೂಲಕ ಸಾರ್ವಜನಿಕರನ್ನ ಸ್ವಚ್ಛತಾ ಆಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಪ್ರೇರೇಪಿಸುವುದು ಈ ಕಾರ್ಯಕ್ರಮದ ಮುಖ್ಯ ಗುರಿಯಾಗಿತ್ತು. ಕಾರ್ಯಕ್ರಮದ ಪಾಲಿಕೆಯ ಹಿರಿಯ ಅಧಿಕಾರಿಗಳು, ಅನೇಕ ಸಾಮಾಜಿಕ ನಾಯಕರು ಹಾಗೂ ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ಸ್ವಚ್ಛ ಬೆಂಗಳೂರಿನ ಕನಸಿಗೆ ಸಾಥ್ ನೀಡಿದರು. ಆ 20 ಲೊಕೇಶನ್ಸ್ಗಳನ್ನು ಐಡೆಂಟಿಫೈ ಮಾಡಿಕೊಂಡು ಅದನ್ನು ಫಸ್ಟು ಕಾರಣಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ತೆರವು ಮಾಡುವಂಥ ಕೆಲಸ, ಮತ್ತು ಅದನ್ನು ಬ್ಯೂಟಿಫಿಕೇಷನ್ ಮಾಡುವಂಥ ಕೆಲಸ, ಸೌಂದರ್ಯೀಕರಣ ಮಾಡುವಂಥದ್ದು. ಅದಾದ ನಂತರ ಮತ್ತೆ ಅದು ಮರುಕಳಿಸದೇ ಇರೋ ಹಾಗೆ ಏನೇನು ಮಾಡಬೇಕು ಅನ್ನೋದನ್ನು ಮಾಡ್ತಾ ಇದ್ದಾರೆ. ಜನಗಳನ್ನು ಸಹಭಾಗಿತ್ವದಲ್ಲಿ ಮಾಡೋದಕ್ಕೆ ಸಹಿ ಅಭಿಯಾನವನ್ನು ಮಾಡೋದು, ಆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದನ್ನು ನಾವೇನು ನೆಕ್ಸ್ಟು 10 to 12 ಡೇಸ್ ಒಳಗಡೆ ನಾವು ಆಗಸ್ಟ್ 15 ಒಳಗಡೆ 200 ಬ್ಲ್ಯಾಕ್ ಸ್ಪಾಟ್ಗಳನ್ನು ಕ್ಲಿಯರ್ ಮಾಡೋದ್ರ ಜೊತೆಗೆ ಜನಗಳಿಗೆ ಅದರ ಒಂದು ಓನರ್ಶಿಪ್ಪನ್ನು ಕೊಟ್ಟು ಅದನ್ನು ಸಸ್ಟೈನ್ ಮಾಡ್ಕೊಂಡು ಹೋಗುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.